ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ಏನು ನಿವೇಶನ ಹಂಚಿಕೆ ಮಾಡಿದರೆ ಅದರಲ್ಲಿ ಆ ವ್ಯವಹಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿದೆ. ಆ ಅಕ್ರಮ ಹಣವನ್ನು ಅಧಿಕಾರಿಗಳು ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೂಡಿರುವಂಥದ್ದು ಮಾಹಿತಿ ಬಂದಿತ್ತು. ಇದಕ್ಕೆ ಪೂರಕವಾಗಿ ನನಗೆ ಈಗ ಸಿಕ್ಕಿರೋ ದಾಖಲಾತಿಗಳ ಪ್ರಕಾರ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾಗಿದ್ದ ಡಿ.ವಿ. ನಟೇಶ್ ಅವರು ಅವರ ಹೆಂಡತಿ ಶ್ರೀಮತಿ ರಶ್ಮಿ ಅವರನ್ನು ಸುಮಾರು 4 ಸಂಸ್ಥೆಗಳಲ್ಲಿ ನಿರ್ದೇಶಕಿಯನ್ನಾಗಿ ಅಂದರೆ ಪಾಲುದಾರನಾಗಿ ಮಾಡಿ ಅದರಲ್ಲಿ ಹಣವನ್ನು ಹೂಡಿರೋದು ಕಂಡು ಬಂದಿದೆ. ಮೊದಲನೇದಾಗಿ ಬ್ಲೂ ಸ್ಟೋನ್ ವೆಂಚರಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ, ಅದಾನಂತರ ಕಾವೇರಿ ಮಾ ಗಂಗಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿ, ಮತ್ತು ವಿಪಾಸನಾ ಹೆಲ್ತ್ ಕೇರ್ ಅಂಥೇಳಿ ಒಂದು ಕಂಪ್ನಿ, ಸೊ ಇನ್ನೊಂದು ಅಕ್ಯುನೋವಾ ಹೆಲ್ತ್ ಕೇರ್ ಕಂಪ್ನಿ ಅಂತ 4 ಕಂಪ್ನಿಗಳಲ್ಲಿ ಶ್ರೀಮತಿ ರಶ್ಮಿಯರವರು ನಿರ್ದೇಶಕರಾಗಿದ್ದಾರೆ. ಸೊ ಅದರಲ್ಲಿ ನಟೇಶ್ ಅವರು ಅವರ ಹೆಂಡತಿ ರಶ್ಮಿಯವರ ಮೂಲಕ ಹಣವನ್ನು ಹೂಡೋದು ಕಂಡು ಬಂದಿರ್ತಾರೆ. ಬ್ಲೂ ಸ್ಟೋನ್ ವೆಂಚರ್ಸ್ ಸಂಸ್ಥೆ ಏನಿದೆ ಅದರ ಸಂಸ್ಥೆಯ ಮೂಲಕ ಭೋಗಾದಲ್ಲಿರ್ತಕ್ಕಂಥ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಪ್ಲಾಟನ್ನು ಖರೀದಿ ಮಾಡಿರೋಂಥದ್ದು, ಮತ್ತು ಇಲ್ವಾಲ ಹೋಬಳಿಯ ಉಯಿಲಾಳು ಗ್ರಾಮದ ಅಲ್ಲಿ 30 ಗುಂಟೆ ಅಲ್ಲ 1 ಎಕರೆ 30 ಗುಂಟೆ ಜಮೀನನ್ನು ಖರೀದಿ ಮಾಡಿರೋಂಥ ದಾಖಲೆಗಳು ನನಗೆ ಲಭ್ಯವಾಗಿದೆ. ಈ ಎಲ್ಲ ದಾಖಲೆಗಳನ್ನು ಆಧರಿಸಿ ಇವತ್ತು ನಾನು ಲೋಕಾಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಏನು 50-50 ಅನುಪಾತದ ವ್ಯವಹಾರ ನಡೆದಿದೆ, ಅದರಲ್ಲಿ ಪಡೆದಿರ್ತಕ್ಕಂಥ ಅಕ್ರಮ ಹಣವನ್ನು ಈ ರೀತಿ ಅಧಿಕಾರಿಗಳು ತಮ್ಮ ಕುಟುಂಬದ ಹೆಸರಿನಲ್ಲಿ ಅಥವಾ ತಮ್ಮ ಆಪ್ತರ ಹೆಸರಲ್ಲಿ ಹೂಡಿರೋಂಥದ್ದು ಕಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ, ಮತ್ತು ನಾನು ಮಾಡೋ ಆರೋಪ ನಿಜ ಕಂಡು ಬಂದಲ್ಲಿ ಅವ್ರನ್ನ ಆರೋಪಿಯನ್ನು ಮಾಡಿ ಅಂತೇಳಿ ಮನವಿ ಮಾಡಿದ್ದೀನಿ. ಸೊ ಇದೇ ರೀತಿ ಜಾರಿ ನಿರ್ದೇಶನವೂ ಕೂಡ ನಾನು ಒಂದು ದೂರನ್ನು ಕೊಟ್ಟಿದ್ದೀನಿ. ಸರ್, ಜಾರಿ ನಿರ್ದೇಶನದಲ್ಲಿ ಏನಾದರೂ ಅಪ್ಡೇಟ್ ಸರ್, ಮೊನ್ನೆ ಅವರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದು ಕಂಡು ಬಂದಿದೆ. ಆ ಪತ್ರದಲ್ಲಿ ಏನು ನಾನು ಆರೋಪ ಮಾಡಿದ್ದೀನಿ ಆ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅನ್ನೋ ಕೂಡ ಅವರು ತಿಳಿಸಿರೋದು ಕೂಡ ಕಂಡು ಬಂದಿದೆ. ಸರ್, ಈಗ ನಿನ್ನೆ ಒಬ್ಬರು ಎನ್ಕ್ವೈರಿಗೆ ಬಂದಾಗ ಹೇಳ್ತಾರೆ ಕಾನೂನು ಪ್ರಕಾರವೇ ಆಗಿದೆ, ಕೋರ್ಟ್ ಆದೇಶದಿನಲ್ಲಿ. ಸರ್, ಯಾವ ಕಾನೂನು ಪ್ರಕಾರ ಆಗಿದೆ, ಯಾವ ಕೋರ್ಟ್ ಆದೇಶ ಪ್ರಕಾರ ಆಗಿದೆ, ದಯವಿಟ್ಟು ಅದನ್ನು ಬಿಡುಗಡೆ ಮಾಡೋಕ್ಕೆ ಕೇಳಿ. ಸೊ ಅದು ಅಕ್ರಮ ಅಂತೇಳಿ ಪೂರಕವಾದ ಹಲವಾರು ದಾಖಲೆಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಸೊ ಯಾರು ಆ ರೀತಿ ಹೇಳ್ತಾರೆ ಅದಕ್ಕೆ ಸ್ಪಷ್ಟೀಕರಣವನ್ನು ಮತ್ತು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ದಯವಿಟ್ಟು ಬಿಡುಗಡೆ ಮಾಡಿ ಸರ್. ಆವಾಗ ನಾನು ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ಬೋದು, ಸತ್ಯವನ್ನು ಒಪ್ಕೊಳ್ಬೋದು. ಯಾವುದೋ ದಾಖಲಾತಿ ಹೇಳಿದ್ರೆ ಸ್ಪಷ್ಟ ಮಾಹಿತಿ ಇಲ್ಲದೆ ಸುಮ್ಮನೆ ಸುಳ್ಳು ಆರೋಪ ಅಂತೇಳಿ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.